9 ಮೊಟ್ಟೆ ಆಗಿರ್ತದೆ. ಈ ತರ ಇರುತ್ತೆ ಸರ್ ನಿಮ್ ಸೆಟಪ್ ಬಂದ್ಬಿಟ್ಟು. ಅಡಾಪ್ಟರ್ ಹೇಳ್ದಲ್ವಾ, ಅದು ಅಡಾಪ್ಟರ್ ಥ್ರೂ ಸಿಸ್ಟಮ್ ಇದೆ ನನ್ನ ಹತ್ರ. ಒಂದು ಪ್ಲಗ್ ನೀವು ಹಾಕಿದ ತಕ್ಷಣ ನಿಮ್ಗೆ ಒಳಗಡೆ ಫ್ಯಾನ್ ರನ್ನಿಂಗ್ ಆಗುತ್ತೆ. ಈಗ ಫ್ಯಾನ್ಸ್ ಆದ್ರೆ 24 hours ಆನ್ ಅಲ್ಲಿ ಇರುತ್ತೆ. ಲೈಟ್ಸ್ ಆದ್ರೆ ಆನ್ ಆಫ್ ಆಗ್ತಾ ಇರುತ್ತೆ. ಈ ಮೊಟ್ಟೆನ ತೆಗೆದು ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಮೊಬೈಲ್ ಟಾರ್ಚ್ ಮೇಲೆ ಈ ತರ ಇಟ್ಟರೆ ನಿಮ್ಗೆ ಒಳಗಡೆ ಮರಿ ಬೆಳವಣಿಗೆ ಆಗ್ತಾ ಇರೋದು ನರಗಳ ರೂಪದಲ್ಲಿ ಕಾಣಿಸುತ್ತೆ. 80ರಲ್ಲಿ ನಿಮ್ಗೆ 50 ಇತ್ತು, 20 ಇತ್ತು, 30 ಇತ್ತು, ಎಷ್ಟಿದೆ ಇಟ್ಕೋಬಹುದು. ಡೈಲಿ ಸಿಕ್ತಾದ್ರೆ ಡೈಲಿ ಕೂಡ ಇಟ್ಕೋಬಹುದು. ಆ ತರ ಸರ್. ಈಗ ಮರಿಗಳೆಲ್ಲ ಇಲ್ಲಿ ಬಂದಾಯ್ತು. ಈಗ ಬಂದಿರ್ತಕ್ಕಂಥ ಒಟ್ಟಿಗಳೆಲ್ಲ ಯಾವ ಟೈಮ್ ಟು ಟೈಮ್ ತೆಗೆದ್ಬಿಡೋದು. ಈ ತರ 70, 72, 75ವರೆಗೂ ಆಗಿರೋ ದಾಖಲೆಗಳು ಇದಾವೆ. 80 ಮೊಟ್ಟೆ ಇಟ್ಟಿರೋವಾಗ ಇನ್ನೊಂದು 60 ಹಾಗೆ ಆಗುತ್ತೆ. ಅಂದ್ರೆ ಡಿಪೆಂಡ್ಸ್. ಮತ್ತೆ ನಾವೇನು ಕೋಳಿ ಮೇವಿಟ್ಟಿರಲ್ಲ, ಮೊಟ್ಟೆನ ಎಷ್ಟೋ ದಿನ ಸ್ಟೋರ್ ಮಾಡಿ ಬಿಟ್ಟಿರ್ತಾರೆ. ಇಲ್ಲ ಅಂದ್ರೆ ಅದು ಎನರ್ಜಿ ಇರಲ್ಲ ಕೋಳಿನ, ಅದೆಲ್ಲ ಪ್ರಾಬ್ಲಮ್ ಬರುತ್ತೆ ಅವಾಗ. ಸರ್ ನಮ್ಮಲ್ಲಿ 70 ಮೊಟ್ಟೆ ಇನ್ಕ್ಯೂಬೇಟರ್ ಬಂದು 6,500 ಆಗುತ್ತೆ. 80ರದಾದ್ರೆ 7,500 ಆಗುತ್ತೆ. 1 ವರ್ಷ ವ್ಯಾರಂಟಿ ಇರುತ್ತೆ. ಒಂದು ಟೆಂಪರೇಚರ್ ಕಂಟ್ರೋಲರ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಸರ್. 160 ಮೊಟ್ಟೆ ಹಿಡಿತಕ್ಕಂಥ ಇನ್ಕ್ಯೂಬೇಟರ್ ಸಿಗುತ್ತೆ. 10,500 ಆಗುತ್ತೆ. 3 ವರ್ಷ ವ್ಯಾರಂಟಿ ಕೊಡ್ತೇವೆ. ಎಲ್ಲ ಸ್ಪೇಸ್ ಒಂದು ಎಕ್ಸ್ಟ್ರಾ ಇರುತ್ತೆ. ನಿಮಗೆ ಯಾವುದೇ ಇನ್ಕ್ಯೂಬೇಟರ್ ಆಗಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ನಿಮಗೆ ಕೊರಿಯರ್ ಚಾರ್ಜಸ್ ಒಂದು 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸರ್. ಇದು ಬಂದ್ಬಿಟ್ಟು ನಮಗೆ ಸ್ಟೋರ್ ಸರ್. ಇದು ಇಲ್ಲಿ ನಾವು ಇನ್ಕ್ಯೂಬೇಟರ್ಸ್ ಎಲ್ಲ ತಯಾರಿಯಾಗಿ ರೆಡಿಯಾಗಿ ಇಟ್ಟಿರ್ತಕ್ಕಂಥ ಇನ್ಕ್ಯೂಬೇಟರ್ಸ್ ಎಲ್ಲ ಇರುತ್ತೆ. ಮತ್ತೆ ನಮ್ಮ ಸ್ವಂತ ಇನ್ಕ್ಯೂಬೇಟರ್ಸ್ ಎಲ್ಲ ಆ ಕಡೆ ರನ್ನಿಂಗ್ ಆಗ್ತಾ ಇರುತ್ತೆ. ಅದರಲ್ಲಿ ನಾವು ಮರಿಗಳು ಇಳಿಸಿ ಕೊಡ್ತಾ ಇರ್ತೀವಿ ಸರ್. ಮತ್ತೆ ಮೊಟ್ಟೆದಾಗಿರ್ತದೆ. ಈ ತರ ಇರುತ್ತೆ ಸರ್ ನಿಮ್ಮ ಸೆಟಪ್ ಬಂದ್ಬಿಟ್ಟು. ನಿಮ್ಗೆ ಏನಿಲ್ಲ, ಇದು ಇನ್ಕ್ಯೂಬೇಟರ್ ಬಾಕ್ಸ್ ಅಲ್ಲ, ನೆಲದಿಂದ ಒಂದು 2 ಅಡಿ ಹೈಟಲ್ಲಿ ಒಳ್ಳೆ ಗಾಳಿ ಬರ್ತಕ್ಕಂಥ ಪ್ರದೇಶದಲ್ಲಿ ಇಟ್ಕೋಬೇಕಾಗುತ್ತೆ ಇನ್ಕ್ಯೂಬೇಟರ್ನ. ಆಯ್ತಾ? ನಿಮ್ಮ ಫ್ರಂಟಲ್ಲಿ ಇಲ್ಲಿ ಅಡಾಪ್ಟರ್ ಕನೆಕ್ಷನ್, ಒಂದು ಪವರ್ ಪ್ಲಗ್ ಕನೆಕ್ಷನ್ ಇರ್ತದೆ. ಅಡಾಪ್ಟರ್ ಅಂದ್ರೆ ಏನಿರಲ್ಲ ನೋಡಿ, ಈ ತರ ಇರ್ತದೆ ಅಡಾಪ್ಟರ್. ಇದು ನಾವು ಕರೆಂಟ್ಗೆ ಹಾಕ್ಬಿಡೋದು. ಇದು ಈ ತುದಿ ಇದೆಯಲ್ವಾ, ಈ ತುದಿ ತಗೊಂಡ್ಬಂದ್ಬಿಟ್ಟು ಇದು ಕನೆಕ್ಟ್ ಮಾಡಿದ್ರೆ ಆಯ್ತು. ಈ ತರ. ಅದಕ್ಕೆ ಇನ್ನೊಂದಿದೆ, ಇನ್ನೊಂದು ಹಾಕ್ಬೇಕು. ನನ್ನ ಹತ್ರ ಥ್ರೂ ಸಿಸ್ಟಮ್ ಇದೆ, ಅದರಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಬಲ್ಬ್ಸ್ 2 ಇರುತ್ತೆ. ಬಲ್ಬ್ಸ್ ಹಾಕೊಳ್ಳೋದು. ಆಯ್ತಾ? ನಿಮ್ಗೆ ವಾಟರ್ ಟಬ್ ಆಗಿರುತ್ತೆ ಸರ್. ಫುಲ್ ಆಫ್ ವಾಟರ್ ಮಾಡ್ಕೊಂಡು ಇಲ್ಲಿ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ಅದರಲ್ಲಿ ಇಟ್ಟಿರೋ ವಾಟರ್ನ 3 ದಿನಕ್ಕೆ ಒಂದ್ಸರಿ ಬದಲಾವಣೆ ಮಾಡಬೇಕಾಗುತ್ತೆ. ಚೆಲ್ ಬಿಡೋದು, ಟಬ್ಬು ತೊಳೆದು ಬಿಡೋದು, ಫ್ರೆಶ್ ವಾಟರ್ ಹಾಕಿ ಅದರಲ್ಲಿ ಇಟ್ಕೊಳ್ಳೋದು. ಆ ಥರ. ಇದು ನಾನು ಅಡಾಪ್ಟರ್ ಹೇಳ್ದಲ್ವಾ, ಅದು ಅಡಾಪ್ಟರ್ ಥ್ರೂ ಸಿಸ್ಟಮ್ ಇದೆ ನನ್ನ ಹತ್ರ. ಒಂದು ಪ್ಲಗ್ ನೀವು ಹಾಕಿದ ತಕ್ಷಣ ನಿಮ್ಗೆ ಒಳಗಡೆ ಫ್ಯಾನ್ ರನ್ನಿಂಗ್ ಆಗುತ್ತೆ. ಇನ್ನೊಂದು ಪ್ಲಗ್ ಹಾಕಿದ ತಕ್ಷಣ ಇಲ್ಲಿ ಮೀಟರ್ಸ್ ಆನ್ ಆಗುತ್ತೆ, ಲೈಟ್ಸ್ ಆನ್ ಆಗುತ್ತೆ, ಮೋಟ್ರ್ ಆಟೋಮೆಟಿಕಲಿ ಟರ್ನಿಂಗ್ ತಗೊಳುತ್ತೆ. ಈ ಮೋಟ್ರ್ ಅನ್ನೋದು 2 ಗಂಟೆಗೆ ಒಂದ್ಸರಿ ಆಟೋಮೆಟಿಕಲಿ ಒಂದು 20 ಸೆಕೆಂಡ್ ಮಾತ್ರ ಟರ್ನಿಂಗ್ ಆಗಿಬಿಟ್ಟು ಆಫ್ ಆಗಿಬಿಡುತ್ತೆ. ನಮಗೆ ಫ್ಯಾನ್ಸ್ ಆದರೆ 24 hours ಆನಲ್ಲಿ ಇರುತ್ತೆ. ಲೈಟ್ಸ್ ಆದರೆ ಆನ್ ಆಫ್ ಆಗ್ತಾ ಇರುತ್ತೆ. ಡಿಪೆಂಡ್ಸ್ ಆನ್ ಟೆಂಪರೇಚರ್. ಹೌದು. ನೀವು 3 ದಿನಕ್ಕೆ ಒಂದ್ಸರಿ ನೀರು ಬದಲಾಯಿಸಬೇಕಾಗುತ್ತೆ. ಇದೆ ಅಲ್ವಾ? ಮುಚ್ಚಳ ಕ್ಲೋಸ್ ಮಾಡಿದ್ರೆ ಆಯಿತು. ಈ ಮುಚ್ಚಳನ ದಿನಕ್ಕೆ 2 ಬಾರಿ, ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ಜಸ್ಟ್ 1 ನಿಮಿಷ ಓಪನ್ ಮಾಡಿ ಕ್ಲೋಸ್ ಮಾಡೋದು. ಮತ್ತೆ ನೀವು ಇದರಲ್ಲಿ ಮೊಟ್ಟೆಗಳು ಇಟ್ಟಿರ್ತೀರಾ. 1 ವೀಕ್ ಆದ್ಮೇಲೆ ಏನು ಮಾಡ್ಬೇಕಂದ್ರೆ, ಈ ಥರ ಮೊಟ್ಟೆ ಇದರಲ್ಲಿ ಜೋಡಿಸಿರ್ತೀರಲ್ವಾ, 1 ವೀಕ್ ಆದ್ಮೇಲೆ ರೂಮಲ್ಲಿ ನೈಟ್ ಆದ್ಮೇಲೆ ರೂಮಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಈ ಪ್ಲಗ್ಸ್ ತೆಗೆದ್ಬಿಟ್ಟು ಆಫ್ ಆಗಿಬಿಡುತ್ತೆ ನಿಮ್ಗೆ ಇನ್ಕ್ಯೂಬೇಟರ್. ಈ ಮೊಟ್ಟೆನ ತೆಗೆದು ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಮೊಬೈಲ್ ಟಾರ್ಚ್ ಮೇಲೆ ಈ ತರ ಇಟ್ಟರೆ ನಿಮ್ಗೆ ಒಳಗಡೆ ಮರಿ ಬೆಳವಣಿಗೆ ಆಗ್ತಾ ಇರೋದು ನರಗಳ ರೂಪದಲ್ಲಿ ಕಾಣಿಸುತ್ತೆ. ಆ ನರಗಳು ಇರ್ತಕ್ಕಂಥ ಮಾತ್ರ ಮರಿಗಳಾಗಿರುತ್ತೆ. ಇಲ್ದಿರ ಇರೋ ಮರಿಗಳಲ್ಲ. ಅವು ತೆಗೆದ್ಬಿಟ್ಟು ಬಿಸಾಕ್ಬೇಕು ವೇಸ್ಟ್. ನೆಕ್ಸ್ಟ್ ಮತ್ತೆ 13th ಡೇ ಮತ್ತೆ ಇನ್ನೊಂದ್ಸಾರಿ ಸೇಮ್ ಪ್ರೊಸೀಜರ್ ಅಗೇನ್ ಫಾಲೋ ಮಾಡಿದ್ರೆ ಅದ್ರಲ್ಲಿ ಕೆಲವೊಂದು ಮರಿಗಳಾಗಿ ಸುತ್ತೋಗ್ಬಿಟ್ಟಿರುತ್ತೆ. ಆ ಮೊಟ್ಟೆಗಳು ಕೂಡ ತೆಗೆದು ಬಿಸಾಕ್ಬೇಕಾಗುತ್ತೆ. ಬರೀ ಮರಿ ಇರ್ತಕ್ಕಂಥ ನರ ಇರ್ತಕ್ಕಂಥ ಮಾತ್ರ ಇಟ್ಕೋಬೇಕಾಗುತ್ತೆ. ಲೈನಲ್ಲಿ ನಿಮ್ಗೆ 8 ಮೊಟ್ಟೆ ಹಿಡಿಯುತ್ತೆ. ಟೋಟಲ್ 10 ಲೈನ್ ಇರುತ್ತೆ. 80 ಮೊಟ್ಟೆ ಹಿಡಿಯುತ್ತೆ. 80ರಲ್ಲಿ ನಿಮಗೆ 50 ಇತ್ತು, 20 ಇತ್ತು, 30 ಇತ್ತು, ಎಷ್ಟಿದೆ ಅಷ್ಟು ಇಟ್ಕೋಬಹುದು. ಡೈಲಿ ಸಿಕ್ತಾದ್ರೆ ಡೈಲಿ ಕೂಡ ಇಟ್ಕೋಬಹುದು. ಡೈಲಿ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇಲ್ಲ ನಾವು ಒಂದು ವಾರ ಒಳಗಡೆ ಇಟ್ಕೊಳ್ತೀವಿ ಅಂದ್ರೆ ಬೆಸ್ಟ್. 10 ದಿನ ಒಳಗಡೆ ಪರವಾಗಿಲ್ಲ. 10 ದಿನ ಮೇಲೆ ಇರತಕ್ಕಂಥ ಮೊಟ್ಟೆಗಳೆಲ್ಲ ಇಡಕ್ಕೆ ಹೋಗ್ಬೇಡಿ ಇನ್ಕ್ಯೂಬೇಟರಲ್ಲಿ. ಜಾಸ್ತಿವರೆಗೂ ಹಾಳಾಗಿರೋ ಚಾನ್ಸಸ್ ಇರುತ್ತೆ. ಆ ಥರ. ನೀವು ಇಲ್ಲಿ ಮೊಟ್ಟೆ ಇಟ್ಟಿದ್ದೀರಲ್ವ ಸರ್, ಇದು
ಕ್ಲೋಸ್ ಮಾಡಿಬಿಡೋದು ಕ್ಯಾಪ್. ಕೋಳಿ ಇವತ್ತು ಸಿಕ್ಕಿರುತ್ತಲ್ಲ ಆ ಮೊಟ್ಟೆ ಹಾಕ್ಬೇಕಾ? ಹೌದೌದು. ಇವತ್ತು ಇಟ್ಟಿರೋದೇ ಇಟ್ಟಿರ್ಬೇಕಾ? ಇವತ್ತಿಟ್ಟಿರೋದು ಇವತ್ತೇ ಇಟ್ಬಿಟ್ರೆ ನಿಮ್ಗೆ ಒಳ್ಳೇದು. ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಕಮ್ಮಿ. ನಾವು ಅಲ್ಲಿಟ್ಟು ಇಲ್ಲಿಟ್ಟು ಎಂಬ್ರಿಯೋ ಶೇಕ್ ಆಗೋದಾಗಿರ್ಬೋದು, ಇಲ್ಲ ಮೊಟ್ಟೆ ಕೆಡೋದಾಗಿರ್ಬೋದು, ಇಂಥ ಪ್ರಾಬ್ಲಮ್ಸ್ ಜಾಸ್ತಿ ಬರ್ತದೆ ಅಲ್ಲಿ ಇಲ್ಲಿ ಬಿಟ್ಬಿಟ್ರೆ. ಆದಷ್ಟು ಬೇಗನೆ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೇದು. 17 ದಿನ ಆಗಿದ ತಕ್ಷಣ ಈ ಮೋಟ್ರ್ ಅನ್ನೋದು ಟರ್ನಿಂಗ್ ಆಗಬಾರ್ದು. ಆದರೆ ಏನಾಗುತ್ತೆ ಅಂದರೆ ಮೊಟ್ಟೆ ಹೊಡ್ಕೊಂಡು ಹೊರಗಡೆ ಬರುತ್ತೆ 19 ದಿನ ಮರಿಗಳು. ಅವು ಇದು ಕದ್ಲುತ್ತಲ್ವ ಟ್ರೇ ಈ ಥರ ಇಲ್ಲೆಲ್ಲ ಸಿಕ್ಕಾಕೊಳ್ಳೋದು, ಇದ್ರ ಕೆಳಗಡೆ ಸಿಕ್ಕಾಕೊಳ್ಳೋದು, ಮರಿಗಳು ಸತ್ತೋಗೋದು, ಈ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ತೆಗೆದುಬಿಡ್ಬೇಕಾಗುತ್ತೆ ಅಷ್ಟೇ ಸರ್, ಸಿಂಪಲ್. ಇಲ್ಲಿ ಬಂದಿರ್ತಕ್ಕಂಥ ಮರಿಗಳು ಒಂದು 3 to 4 hours ಇಲ್ಲಿ ಬಿಟ್ಬಿಟ್ಟು 3-4 ಗಂಟೆ ಬಿಟ್ಬಿಟ್ಟು ತೆಗೆದ್ಬಿಟ್ಟು ನೋಡಿ, ಇದು ಬ್ರೂಡಿಂಗ್ ಸೆಟಪ್. ಬ್ರೂಡಿಂಗ್ ಸೆಟಪ್ಪಲ್ಲಿ ಏನಿಲ್ಲ, ಒಂದು ಬಲ್ಪ್ ಒಂದು ಕಾರ್ನರ್ಗೆ ಹಾಕ್ಕೊಂಡ್ಬಿಟ್ಟು ಒಂದು ತಳಭಾಗದಲ್ಲಿ ಒಂದು ಪ್ಲಾಸ್ಟಿಕ್ ಚೀಲ ಹಾಕ್ಬಿಡೋದು, ಒಂದು 2 ಇಂಚ್ ಮರಳಾಕ್ಬಿಡೋದು. ಮರಿಗಳು ಬಂದಿರೋ ಇದ್ರಲ್ಲಿ ತೆಗೆದು ಬಿಟ್ಬಿಟ್ಟು ಬ್ರಾಯ್ಲರ್ ಸ್ಟಾರ್ಟರ್ ಫೀಡು ನೀರು 1 ತಿಂಗಳ ಕಾಲ ಇಲ್ಲಿ ಕೊಟ್ಟು ಬೆಳೆಸ್ಕೊಳ್ಳೋದು. ಇದರಲ್ಲಿ ನಿಮಗೆ ಒಂದು 40ರಿಂದ 50 ಮರಿ ಈಸಿಯಾಗಿ ಬೆಳೆಸ್ಕೋಬಹುದು. ಇಲ್ಲಿ ಬಿಟ್ಕೊಂಡು ಮತ್ತೆ ತೆಗೆದು ಹೊರಗಡೆ ಬಿಟ್ಬಿಡೋ 1 ತಿಂಗಳಾದ್ಮೇಲೆ. ಇದ್ರೊಳಗಡೆ ಇರ್ಬೇಕು. ಇಲ್ಲಿ 1 ತಿಂಗಳ ಕಾಲ ಬೆಳೆಸಿದ್ರೆ ನೀವು ಒಂದು ಮರಿ ಕೂಡ ಡ್ಯಾಮೇಜ್ ಬರೋದಿಲ್ಲ. ನೀವು ಇಲ್ಲಿ ಸ್ವಲ್ಪ 10 ದಿನ 15 ದಿನ ಬೆಳೆಸ್ಬಿಟ್ಟು ಹೊರಗಡೆ ಬಿಟ್ಬಿಡೋದು, ಸರಿಯಾಗಿ ಕಾವು ಕೊಡ್ದಿರ ಆಗೋದು, ಇಂಥ ಪ್ರಾಬ್ಲಮ್ ಮ್ಯಾಕ್ಸಿಮಮ್ ತಗೋ ಚಾನ್ಸಸ್ ಜಾಸ್ತಿ. ಮತ್ತೆ ನೀವು ಕೊಡ್ತಕ್ಕಂಥ ಫೀಡ್ ಕೂಡ ಅಷ್ಟೇ ಕ್ವಾಲಿಟಿ ಇರ್ತಕ್ಕಂಥ ಫೀಡ್ ಕೊಡೋದು ತುಂಬ ಒಳ್ಳೆಯದು. ಒಂದು ಮರಿ ಕೂಡ ಸಾಯಲ್ಲ, ಆಸ್ ಇಟ್ ಈಸ್ ಬೆಳೀತದೆ. ಆ ಥರ ಸರ್. ಇದು ಮರಿಗಳೆಲ್ಲ ಇಲ್ಲಿ ಬಂದಾಯಿತು. ಈಗ ಬಂದಿರತಕ್ಕಂಥ ಹೋಟೆಲೆಲ್ಲ ಯಾವ ಟೈಮ್ ಟು ಟೈಮ್ ತೆಗೆದುಬಿಡೋದು ಈ ಥರ. ನೀವು ಇದರಲ್ಲಿ ಏನಂದರೆ ಒಂದು ವಾರ ದಿನ ಒಳಗಡೆ ಇರ್ತಕ್ಕಂಥ ಮೊಟ್ಟೆಗಳು ಇಟ್ಕೊಳ್ಳೋದು ಬೆಸ್ಟ್ ಸರ್. ನೀವು ಹಳೆ ಮೊಟ್ಟೆ ಇಟ್ಟಷ್ಟು ಇದಕ್ಕೆ ಡ್ಯಾಮೇಜ್. ಏನಾದರೂ ಮೊಟ್ಟೆ ಬ್ರೇಕ್ ಆದರೆ ಒಳಗಡೆ ಥರ್ಮೋಕೋಲ್ ಗೋಡೆಗೆ ಮೆತ್ಕೊಂಡ್ರೆ ಅದು ಬಂದುಬಿಟ್ಟು ನಿಮಗೆ ವೈರಸ್ ಫಾರ್ಮೇಷನ್ ಆಗುತ್ತೆ, ಮರಿಗಳು ಮತ್ತೆ ಬರೋವಾಗ ಪ್ರಾಬ್ಲಮ್ ಆಗುತ್ತೆ. ನಾವು ಇವತ್ತಿನ ಕೊಟ್ಟಿದ್ದೀವಿ ಬಾಕ್ಸು, 5 ವರ್ಷ ಆದಮೇಲೆ ಕೂಡ ನಾವು ನೋಡಿದ್ರೆ ಈ ಥರನೇ ಕಾಣಿಸ್ಬೇಕು ಬಾಕ್ಸ್. ಅಷ್ಟು ನೀಟಾಗಿ ಅಷ್ಟು ಹೈಜೀನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಹೌದು. ನೀವೇನಾದ್ರೂ ಬೇಕಾದ್ರೆ ಡೆಟೈಲ್ ವಾಟರ್ ಅಲ್ಲಿ ಡೈಲ್ಯೂಟ್ ಅಲ್ಲಿ ಅಂದ್ರೆ ಕಾನ್ಸಂಟ್ರೇಷನ್ ಇರಬಾರ್ದು, ಲೈಟ್ ಆಗಿ ಮನೆ ಒರೆಸೋದಕ್ಕೆಲ್ಲ ಹಾಕ್ತಾರಲ್ವಾ ಆ ಥರ ಡೆಟಾಲ್ ಲೈಜಾಲ್ ಯಾವುದೊಂದು ವಾಟ್ರಲ್ಲಿ ಬಟ್ಟೆನ ತೇವ ಮಾಡ್ಕೊಳ್ಳೋದು, ಜಸ್ಟ್ ಎಲ್ಲ ಒರೆಸ್ಕೊಳ್ಳೋದು ಅಷ್ಟೇ. ಮತ್ತೆ ನೆಕ್ಸ್ಟ್ ಬ್ಯಾಚ್ ಇಡುವಾಗ ಸ್ಮೆಲ್ ಬರಬಾರ್ದು ಬಾಕ್ಸ್. ನೀವು ಮೊಟ್ಟೆಗಳ ವಿಷಯಕ್ಕೆ ಬರೋಷ್ಟೊಳಗಡೆ ಮೊಟ್ಟೆಗಳು ಅನ್ಸೈಜ್ ಇರೋ ಮೊಟ್ಟೆಗಳು ಅಂದ್ರೆ ಡಿಫ್ರೆಂಟ್ ಶೇಪ್ ಇರತಕ್ಕಂಥವು, ಅನ್ಸೈಜ್ ಅಂದ್ರೆ ತೀರಾ ಸಣ್ಣ ತೀರಾ ದೊಡ್ಡವಾಗಿರ್ಬೋದು, ಇಲ್ಲ ಇದು ಕೋಳಿ ಇದೆಲ್ಲ ಮೆತ್ಕೊಂಡಿರ್ತಲ್ಲ ಅಂಥದ್ದು ಎಲ್ಲ ಇಡಬಾರ್ದು. ಮೊಟ್ಟೆಗಳನ್ನ ತೊಳಿಬಾರ್ದು. ನೀವು ಕೋಳಿ ಹೆಂಗೆ ಇಟ್ಟಿದ್ದೀವಿ ಹಂಗೆ ತೊಗೊಂಬಂದು ಒಂದು ರೂಮಲ್ಲಿ ಇಟ್ಕೊಂಡು ಆರಾಮಾಗಿ ತೊಗೊಂಬಂದು ಇದರಲ್ಲಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು, ಅಲ್ಲಿ ಡೀಪ್ ಫ್ರೀಜರ್ ಕಡೆ ಇಡಬಾರ್ದು. ನಾರ್ಮಲ್ ಕೂಲಿಂಗ್ ಇರೋ ಥರ ತರಕಾರಿ ಟ್ರೇ ಇರುತ್ತಲ್ವ ಅಲ್ಲಿ ಇಟ್ಕೊಂಡು ಇಟ್ಕೋಬೋದು. ಒಂದು ವಾರದಲ್ಲಿ ಇಟ್ಟು ಮೊಟ್ಟೆ ಅಷ್ಟೇ ಇಡಬೇಕಾ? ಹೌದು, ಒಂದು ವಾರ ಒಳಗಡೆ ಬೆಸ್ಟ್ ಸರ್. ಒಳ್ಳೆ ರಿಸಲ್ಟ್ ಬೇಕು, ಒಂದು ವಾರ ಒಳಗಡೆ ಇಟ್ಕೊಳ್ಳಿ. ಲೇಟ್ ಆದಷ್ಟು ಮೊಟ್ಟೆ ಕೆಡ್ತಾ ಇರುತ್ತೆ, ಬೆಲೆ ವೇಸ್ಟ್ ಆಗಿಬಿಡ್ತಾ ಇರುತ್ತೆ, ಮರಿ ಬರೋ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ನಿಮ್ಗೆ ಏನಂದ್ರೆ ಏನಿಲ್ಲ, ಡೌಟ್ ಏನೂ ಬರಲ್ಲ. ಎಲ್ಲ ವೀಡಿಯೋಸ್ ನಿಮ್ಮ ವಾಟ್ಸಪ್ ನಂಬರ್ ಕಳ್ಸಿಕೊಡ್ತೀವಿ. ಮೊಟ್ಟೆ ಇಟ್ಟು ಇಲ್ಲಿಂದ ಮರಿಗಳು ಬಂದಮೇಲೆ ಅದ್ರ ವ್ಯಾಕ್ಸಿನೇಷನ್ವರೆಗೂ ನಿಮ್ಗೆ ವೀಡಿಯೋಸ್ ಕಳ್ಸಿಕೊಡ್ತೀವಿ ವಾಟ್ಸಪ್ಪಲ್ಲಿ. ಅವ್ರು ನೋಡ್ಕೊಂಡು ಫಾಲೋ ಆಗಿ ಅದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ ಬಂದರೆ ಕಾಲ್ ಮಾಡಿ ಕೇಳಿ, ತಿಳಿಸ್ಕೊಡ್ತೀವಿ. ನಾವು ದೊಡ್ಡದಾಗೆ ಮಾಡ್ಬೇಕಂದ್ರೆ ಮಾಡಿ ಸರ್, ಮಾಡಿ, ಏನು ಪ್ರಾಬ್ಲಮ್ ತೆಗಿಯೋದಾ? ಹೌದು. 30ರಿಂದ 80, 60ರಿಂದ 70, 72, 75ವರೆಗೂ ಆಗಿರೋ ದಾಖಲೆಗಳಿದ್ದಾವೆ. 80 ಮೊಟ್ಟೆ ಇಟ್ಟಿರೋವಾಗ ಮಿನಿಮಮ್ ಅಂತೂ 60 ಆಗೇ ಆಗುತ್ತೆ. ಅಂದರೆ ಇಟ್ ಡಿಪೆಂಡ್ಸ್. ಮತ್ತು ನಾವೇನು ಕೋಳಿಗೆ ಸರಿಯಾಗಿ ಮೇವಿಟ್ಟಿರಲ್ಲ, ಮೊಟ್ಟೆನ ಎಷ್ಟೋ ದಿನ ಸ್ಟೋರ್ ಮಾಡಿ ಬಿಟ್ಟಿರ್ತಾರೆ, ಇಲ್ಲ ಅಂದರೆ ಅದು ಎನರ್ಜಿ ಇರಲ್ಲ ಕೋಳಿನ, ಅದೆಲ್ಲ ಪ್ರಾಬ್ಲಮ್ ಬರುತ್ತೆ. ಅವಾಗ ಫ್ರೆಶ್ ಮೊಟ್ಟೆ ಹಾಕಿದ್ರೆ ಬೆಸ್ಟು. ಒಳ್ಳೆ 1 ಇಂಚ್ ಹಾಕಿದ್ರೆ ಸಾಕು. 2 ಇಂಚ್ 1 ಇಂಚ್ ಹಾಕಿದ್ರೆ ಸಿದ್ದು ಬಿಡುತ್ತೆ ಎಲ್ಲವೂ. ಪ್ಲಾಸ್ಟಿಕ್ ಚೀಲ ಹಾಕಿ ಆಮೇಲೆ ಮಾಡಲಾಗ್ತದೆ. ಹೌದೌದು, ಯಾಕಂದರೆ ಕಾಟನ್ ಬಾಕ್ಸ್ ವೇಸ್ಟ್ ಆಗಿಬಿಡುತ್ತೆ ಪ್ಲಾಸ್ಟಿಕ್ ಚೀಲ ಹಾಕಿದ್ರೆ. ಡೇ 1 ಏನು 1 ಮಂತ್ವರೆಗೂ ಏನು ಬೇರೆ ಏನು ಬ್ರಾಯ್ಲರ್ ಸ್ಟಾರ್ಟರ್ ಫೀಡು ನೀರು ಅಷ್ಟೇ ಸರ್, ಅಷ್ಟೇ. ಲಾಸೋಟಾ, IBD, ಫೋಲ್ಫಾಕ್ಸ್ ಅಂತ 3 ವ್ಯಾಕ್ಸಿನ್ ಇರುತ್ತೆ. ನಾನು ಇವೆಲ್ಲ ನಿಮ್ಗೇನು ಅವಶ್ಯಕತೆ ಇಲ್ಲ, ಜಸ್ಟ್ ಡೆಮೋ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆಲ್ಲ ವಾಟ್ಸಪ್ಗೆ ಇನ್ನೂ ಡೆಪ್ತಾಗಿ ವೀಡಿಯೋಸ್ ಹೇಳಿರೋದು, ನಾನು ಪ್ರಾಕ್ಟಿಕಲಾಗಿ ಇಟ್ಟಿರೋದೆಲ್ಲ ನಿಮ್ಗೆ ಕಳಿಸ್ಕೊಡ್ತೀನಿ. ಆ್ಯಸ್ ಇಟ್ ಈಸ್ ಫಾಲೋ ಮಾಡ್ಕೊಂಡ್ರೆ ಸರ್. 7333004 ಇಲ್ಲ ಸರ್, ರೇಟಲ್ಲಿ ಏನೂ ಇರೋದಿಲ್ಲ. ಅಲ್ಲಲ್ಲ, ನಿಜವಾಗ್ಲೂ 50 ರೂಪಾಯಿ ಕಮ್ಮಿ ಅಂದ್ರೂ ಡೈರೆಕ್ಟ್ ಇಲ್ಲ ಅಂತಲೇ ಹೇಳ್ಬಿಡ್ತೀನಿ ಅಷ್ಟೇ. ಯಾಕೆಂದರೆ ನಮಗೆ ಮೆಟೀರಿಯಲ್ ಸಿಗಲ್ಲ ಫಸ್ಟು.
ಡಿಮ್ಯಾಂಡ್ ಬೇಕಾಗಿರೋಷ್ಟು ಮೆಟೀರಿಯಲ್ ಸಿಗ್ತಾ ಇಲ್ಲ ನಮಗೆ ಫಸ್ಟ್. ನಿಮ್ಮ ಹೆಸರು? 94 ಸರ್. ಇದು ನಿಮ್ಮ ಇಂಕ್ಯುಬೇಟರ್ ನಂಬರ್ ಆಗಿರುತ್ತೆ 5430. ಇನ್ ಕೇಸ್ ನಿಮ್ಗೆ ಏನಾದರೂ ಕಂಪ್ಲೇಂಟ್ ಬಂತು ಅಂದ್ಕೊಳ್ಳಿ, ಇದ್ರದ್ದೊಂದು ಫೋಟೋ ಒಂದು ಇಟ್ಕೊಂಡಿದ್ದು ನಾವು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರೆ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಅಕಸ್ಮಾತ್ ನಿಮ್ಗೆ ಫೋಟೋ ಕೂಡ ಇಲ್ಲ ಏನೂ ಇಲ್ಲ ಅಂದರೆ ಜಸ್ಟ್ ನಂಬರ್ ಹೇಳಿದ್ರೆ ನಿಮ್ಗೆ ಡೀಟೇಲ್ಸ್ ಇರುತ್ತೆ, ನಾವು ನೋಡ್ಕೊಂಡು ಸರ್ವಿಸ್ ಕೊಡ್ತೀವಿ. ಸರ್ ನಿಮ್ಮ ಹೆಸರು? ಯಾವ್ದು ಯಲಹಂಕಂದ್ರಲ್ವಾ? ಫೋನ್ ನಂಬರ್ ಸರ್ 9980. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಬಂದರೆ ಫೋನ್ ಮಾಡಿ ಕೇಳಿ ಸರ್. ಮ್ಯಾಕ್ಸಿಮಮ್ 99 ಅಲ್ಲ 100% ಏನು ಡೌಟ್ ಬರಲ್ಲ, ಬಂದರೆ ಫೋನ್ ಮಾಡಿ.
ಸರ್ ಇದು ನಮ್ಮ ಫ್ಯಾಕ್ಟರಿ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಎಲ್ಲ ತಯಾರಿ ಎಲ್ಲ ಮಾಡ್ತಾ ಇರ್ತೀವಿ. ನೋಡಿ ವುಡ್ ಎಲ್ಲ ತಗೊಂಡ್ಬಂದು ಅದನ್ನ ಕೆಲಸದವ್ರು ಬರ್ತಾರೆ, ಅವರೆಲ್ಲ ಫ್ರೇಮ್ಗಳೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಈ ಕಡೆ ನಮಗೆ ಬಾಕ್ಸ್ಗಳೆಲ್ಲ ರೆಡಿ ಆಗ್ತಾ ಇರುತ್ತೆ. ವೈರಿಂಗ್ ಸಿಸ್ಟಮ್ 4 ಜನ ಬಂದು ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಯಾವುದೇ ವಿಷಯಕ್ಕೆ ಟೆನ್ಷನ್ ತಗೋಬೇಡಿ. ನೀವು ದುಡ್ಡು ಹಾಕ್ತಿವಿ ನಮಗೆ ಅವಾಗ ಇನ್ಕ್ಯುಬೇಟರ್ ಬರಲ್ವೇನೋ ಇಂಥ ಟೆನ್ಷನ್ ಎಲ್ಲ ಬೇಕಾಗಿರೋದಿಲ್ಲ. ನಿಮ್ಮ ನಿರಂತರ ಕೆಲಸನೇ ಇದಾಗಿರ್ತದೆ. ಏನಂದ್ರೆ ಇನ್ಕ್ಯುಬೇಟರ್ಸ್ ವಿಷಯದಲ್ಲಿ ಈ ಕಡೆ ನೋಡ್ಕೋಬಹುದು ನೀವು. ಈ ಕಡೆ ಎಲ್ಲ ತಯಾರಿ ಆಗ್ತಾ ಇರ್ತಕ್ಕಂತ, ಇವಾಗ ಅಲ್ಲಿ ಆಫೀಸ್ ರೂಮ್ ಅಲ್ಲಿ ನೋಡಿದ್ರಿ, ಮತ್ತೆ ಇಲ್ಲೆಲ್ಲ ತಯಾರಿ ಆಗ್ಬೇಕಾಗಿರ್ತಕ್ಕಂಥ ಇನ್ಕ್ಯುಬೇಟರ್ಸ್ ಬಾಕ್ಸ್ ಎಲ್ಲ ಇವಾಗಿರ್ತವೆ. ಯಾವುದೇ ವಿಷಯಕ್ಕೂ ಟೆನ್ಷನ್ ಬೇಕಾಗಿಲ್ಲ ಸರ್ ನಿಮ್ಗೆ.